ನಮಸ್ಕಾರ. ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಒಂದೊಳ್ಳೆ ಚಂದದ ಉಪವಾಸದ ಪೇಪರ್ ದೋಸೆ ರೆಸಿಪಿಯನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಹೆಚ್ಚಾಗಿ ಉಪವಾಸ ಇದ್ದಾಗ ಸಬ್ಬಕ್ಕಿ ಒಗ್ಗರಣೆ ಅಥವಾ ಬಗರ್ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದಿರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ದೋಸೆನೂ ಕೂಡ ನಾವು ಮಾಡ್ಕೊಳ್ಬೋದು. ಇನ್ಸ್ಟಂಟಾಗಿ ಸೂಪರ್ ಕ್ರಿಸ್ಪಿ ಆದಂತಹ ಪೇಪರ್ ದೋಸೆ ರೆಸಿಪಿ. ಹಾಗೆಯೇ ಈ ಉಪವಾಸದ ದೋಸೆ ಜೊತೆಗೆ ಉಪವಾಸದ ಚಟ್ನಿ ರೆಸಿಪಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಒಂದಿದ್ರೆ ಹೇಗೆ, ಅದ್ರ ಜೊತೆಗೆ ಚಟ್ನಿನೂ ಕೂಡ ಬೇಕಲ್ವಾ. ಬನ್ನಿ ಹಾಗಿದ್ರೆ ಈ ರೆಸಿಪಿನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನೋಡಿ ಇಲ್ಲಿ 3/4 ಬಟ್ಲಾಗುವಷ್ಟು ಬಗರನ್ನು ತಗೊಂಡಿದ್ದೀನಿ. ನಾವು ಇದನ್ನು ಬಗರ್ ಅಂತ ಕರಿತೀವಿ. ಇದರಲ್ಲಿ ಮಾಮೂಲಾಗಿ ಉಪ್ಪಿಟ್ಟು ಥರ ಮಾಡಿಕೊಂಡು ಉಪವಾಸ ಇದ್ದಾಗ ತಿಂತಿರ್ತೀವಲ್ವ. ಇವತ್ತಿನ ದಿವಸ ಇದೇ ಬಗರ್ನಿಂದ ನಾವು ಪೇಪರ್ ದೋಸೆನ ಇನ್ಸ್ಟಂಟಾಗಿ ಮಾಡ್ಕೊಳ್ತಾ ಇದ್ದೀವಿ. ಈ ಬಗರನ್ನು ಇಲ್ಲಿ ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಫಸ್ಟಿಗೆ ಪೂರ್ತಿ ನೈಸಾಗಿ ಆದಷ್ಟು ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ನಾನಿಲ್ಲಿ ಪೂರ್ತಿ ಆದಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇರುತ್ತೆ. ಇದನ್ನ ಇವಾಗ ಒಂದು ಪಾತ್ರೆಗೆ ಸೇರಿಸಿ, ಇಲ್ಲಿ ನಾನು ಮೀಡಿಯಮ್ ಸೈಜ್ ಇರುವಂಥ ಒಂದು ಹಸಿ ಆಲೂಗೆಡ್ಡೆನ ತಗೊಂಡು ಈ ಥರ ತುರಿದು ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಆಲೂಗೆಡ್ಡೆನ ತುರಿದ ತಕ್ಷಣಕ್ಕೆ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿ ನೈಸಾಗಿ ಇದನ್ನು ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಆಲ್ಮೋಸ್ಟ್ ಆಗಿ ಪೂರ್ತಿ ನೈಸಾಗಿ ಆಗಿದೆ. ಈ ರುಬ್ಬಿರ್ತಕ್ಕಂಥ ಆಲೂಗೆಡ್ಡೆಗೆ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ಬಗರ್ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಎರಡು ಚಮಚ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಬಟ್ಲಿಗೆ ಸ್ವಲ್ಪ ನೀರು ಕೂಡ ಸೇರಿಸಿ ಅದೇ ನೀರನ್ನು ಕೂಡ ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಇದನ್ನು ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಪೂರ್ತಿ ನೈಸಾಗಿ. ಇದಕ್ಕೆ ಯಾವುದೇ ಥರದ ಸೋಡಾ ಆಗಲಿ ಏನೂ ಆಗಲಿ ಬಳಸದೆ ದೋಸೆನ ಮಾಡ್ಕೊಳ್ಬೋದು. ರುಬ್ಬಿದ ತಕ್ಷಣಕ್ಕೂ ಕೂಡ ದೋಸೆನ ಮಾಡ್ಕೊಳ್ಬೋದು, ಇಲ್ಲ ಒಂದು 5 ನಿಮಿಷ ಬಿಟ್ಟು ಕೂಡ ದೋಸೆನ ಮಾಡ್ಕೊಳ್ಬೋದು. ದೋಸೆ ಹಿಟ್ಟಂತೂ ಇವಾಗ ರೆಡಿ ಇದೆ. ಇದಕ್ಕೊಂದೊಳ್ಳೆ ಚಂದದ ಚಟ್ನಿ ರೆಸಿಪಿ. ಚಿಕ್ಕ ಮಿಕ್ಸರ್ ಜಾರ್ನ ತಗೊಂಡು ಒಂದು 4 ಚಮಚ ಆಗುವಷ್ಟು ಹುರಿದಂತಹ ಶೇಂಗಾ ಬೀಜ, ಹಾಗೆಯೇ 1-2 ಚಮಚ ಆಗುವಷ್ಟು ಹುರಿದಂತಹ ಪುಟಾಣಿ, ಹಾಗೆ ಒಂದು ಸ್ವಲ್ಪ ಕರಿಬೇವೆಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಉಪವಾಸದ ಟೈಮ್ನಲ್ಲಿ ಉಪವಾಸಕ್ಕಂತಾನೆ ಉಪ್ಪು ಬರುತ್ತೆ ಅದನ್ನು ಸೇರಿಸಿ ಮಾಡ್ಕೊಳ್ಳಿ. ಹಾಗೆಯೇ ಖಾರಕ್ಕೆ 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಸ್ವಲ್ಪ ಜೀರಿಗೆ. ಕೆಲವೊಬ್ಬರು ಉಪವಾಸದ ಟೈಮಲ್ಲಿ ಜೀರಿಗೆನೂ ಕೂಡ ಬಳಸಲ್ಲ, ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪುಟಾಣಿ ಅಥವಾ ಉರಿಗಡಲೆ ಬೇಡ ಅಂದರೆ ನೀವು ಬರೀ ಕಡಲೆ ಬೀಜದಲ್ಲೂ ಕೂಡ ಈ ಚಟ್ನಿನ ಟ್ರೈ ಮಾಡ್ಬೋದು. ಖಂಡಿತನೂ ಕೂಡ ಈ ಚಟ್ನಿನ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಈ ಚಟ್ನಿ ರುಚಿ ನೋಡಿದ್ರೆ ನೀವು ತೆಂಗಿನಕಾಯಿ ಚಟ್ನಿನೇ ಮರೆತು ಬಿಡ್ತೀರಾ, ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ನೋಡ್ತಾ ಇದ್ದಿರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆನ ಮಾಡ್ತಾ ಇಲ್ಲ, ಬೇಕು ಅಂದರೆ ನೀವು ಒಗ್ಗರಣೆ ಮಾಡಿ ಚಟ್ನಿಗೆ ಸೇರಿಸ್ಬೋದು. ಚಟ್ನಿ ಅಂತೂ ರೆಡಿಯಾಗಿದೆ. ಇಲ್ಲಿ ದೋಸೆ ಮಾಡೋದಕ್ಕೆ ಹೆಂಚು ಕೂಡ ಕಾಯಕ್ಕಿಟ್ಟಿದ್ದೆ. ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ 1-2 ನಿಮಿಷ ತವಾ ಕಾಯಿಸ್ಕೊಂಡು ನೀರಿನಿಂದ ಚಿಮುಕಿಸಿ ದೋಸೆ ತವಾ ಹೀಟನ್ನು ಆಲ್ಮೋಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡೋಷ್ಟರಲ್ಲಿ ಒಂದು 5 ನಿಮಿಷ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈ ಥರ ಹಗುರಕ್ಕೆ ಇದನ್ನು ತೀಡ್ತಾ ದೋಸೆ ಹಾಕಿದ ಮೇಲೆ ತಕ್ಷಣಕ್ಕೆ ನಾವು ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬಾರ್ದು. ದೋಸೆ ಮೇಲ್ಗಡೆ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ಬಟರನ್ನು ಅಪ್ಲೈ ಮಾಡಿ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ದೋಸೆ ಯಾವ ಥರ ಎದ್ದೇಳ್ತಾ ಇದೆ ಮತ್ತು ಎಷ್ಟು ತೆಳುವಾಗಿ ದೋಸೆ ತಯಾರಾಗಿದೆ ಅಂತ. ಅರೆ ವಾ, ಯಾವ ಥರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೂಪರ್ ಆದಂತಹ ತೆಳುವಾದಂತಹ ಪೇಪರ್ ದೋಸೆ ತಯಾರಾಗಿದೆ. ಉಪವಾಸದ ದೋಸೆ ಅಂತ ನೋಡಿದರೆ ನಿಮಗೆ ಅನಿಸುತ್ತಾ ಹೇಳಿ? ಕೇವಲ 2 ಪದಾರ್ಥ, ಬಗರ್ ಮತ್ತು ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ
ದಿಢೀರಾದಂಥ ದೋಸೆ ರೆಸಿಪಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ದೋಸೆ, ತುಂಬಾ ಕ್ರಿಸ್ಪಿ ಆದಂಥ ದೋಸೆ ತಯಾರಾಗಿದೆ. ಇಲ್ಲಿ ನಾನು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ಬಾರಿಗೂ ದೋಸೆ ಮಾಡಬೇಕಾದ್ರೆ ದೋಸೆ ತವಾ ಹೀಟನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಈ ದೋಸೆ ಮಾಡಬೇಕಾದ್ರೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ತಕ್ಷಣಕ್ಕೆ ದೋಸೆ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮ್ನಲ್ಲಿ ಇಡಬಾರ್ದು. ಸ್ವಲ್ಪ ದೋಸೆ ಮೇಲ್ಭಾಗ ಹಸಿ ಬೆಂದಿದೆ ಅಂದಾಗ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪನ ಅಪ್ಲೈ ಮಾಡಿ, ನಂತರ ಮೀಡಿಯಮ್ ಊರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಊರಿನಲ್ಲಿಟ್ಟು ದೋಸೆ ತವಾನ ತಿರುತ್ತಾ ದೋಸೆ ಎಲ್ಲ ಬದಿಯೂ ಕೂಡ ಚೆನ್ನಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಇನ್ನೊಂದು ದೋಸೆ ಕೂಡ ಯಾವ ಥರ ಎದ್ದೇಳ್ತಾ ಇದೆ ಅಂತ. ಸೂಪರ್ ಆಗಿರುವಂತಹ ದೋಸೆ ರೆಡಿ ಆಗುತ್ತೆ. ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾವು ಕರೆಕ್ಟ್ ಆದಂಥ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಸೂಪರ್ ಕ್ರಿಸ್ಪಿ ಆದಂತಹ ಪೇಪರ್ ದೋಸೆನ ರೆಡಿ ಮಾಡ್ಕೊಳ್ಬೋದು. ದೋಸೆ ಚೆನ್ನಾಗಿ ಬಂದಿದೆಯಾ ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೆಲವೊಬ್ಬರಿಗೆ ಕ್ರಿಸ್ಪಿ ಆದಂಥ ದೋಸೆ ಇಷ್ಟ ಆದರೆ ಇನ್ನು ಕೆಲವೊಬ್ಬರಿಗೆ ಸಾಫ್ಟ್ ಆದಂಥ ದೋಸೆ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇದೇ ದೋಸೆ ಹಿಟ್ಟಿಗೆ ನೀವು ಸಾಫ್ಟ್ ಆಗಿರುವಂಥ ದೋಸೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಚಿಟಿಕೆಯಷ್ಟು ಅಡುಗೆ ಸೋಡಾನ ಬೆರೆಸಿ ಸ್ವಲ್ಪ ದಪ್ಪದಾಗಿ ದೋಸೆನ ಹಾಕಿ ಬೇಗನೆ ತಿರುವು ಹಾಕ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ದೋಸೆ ಕೂಡ ಮಾಡ್ಕೊಳ್ಬಹುದು. ಇನ್ಸ್ಟೆಂಟ್ ಆಗಿರುವಂಥ ದೋಸೆ ಆಗಿರೋ ಕಾರಣಕ್ಕೆ ಹಿಟ್ಟು ಕೂಡ ಇನ್ಸ್ಟೆಂಟಾಗಿ ಖಾಲಿ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಮಾಡಿರೋದ್ರಿಂದ ಜಾಸ್ತಿ ಸಮಯ ಹಿಟ್ಟನ್ನು ಇಡೋಕ್ಕಾಗೋದಿಲ್ಲ. ಹೇಗೆ ಹಸಿ ಆಲೂಗೆಡ್ಡೆ ಕಟ್ ಮಾಡಿಟ್ಟಾಗ ಮೇಲ್ಭಾಗ ಸ್ವಲ್ಪ ಕಪ್ಪಗಾಗುತ್ತೋ ಅದೇ ಥರ ಈ ದೋಸೆ ಹಿಟ್ಟಿನ ಮೇಲ್ಭಾಗ ಸ್ವಲ್ಪ ಕಪ್ಪಗಾಗಿ ಕಾಣ್ತಾ ಇರುತ್ತೆ. ಹಾಗಾಗಿ ಇನ್ಸ್ಟೆಂಟಾಗಿ ದೋಸೆ ಮಾಡಿಕೊಂಡು ಹಿಟ್ಟನ್ನು ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿ ತೋರಿಸಿರುವಂಥ ಚಟ್ನಿ ಜೊತೆಗೆ ಇವತ್ತಿನ ದೋಸೆನ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿವೆ ಅಂತ ನೋಡ್ಬೋದು. ಬಿಸಿ ಬಿಸಿಯಾಗಿ ತಿಂದರೆ ಈ ದೋಸೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಆರೋದ್ಮೇಲೆ ಅನ್ನೋದಾದರೆ ಸ್ವಲ್ಪ ಲೈಟಾಗಿ ಸಾಫ್ಟಾಗುತ್ತೆ. ನೋಡಿ ಈ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಉಪವಾಸ ಇದ್ದಾಗ ಅಥವಾ ಉಪವಾಸ ಇಲ್ಲದೆ ಇದ್ದನ್ನು ಕೂಡ ಈ ಥರ ದೋಸೆನೂ ಕೂಡ ಟ್ರೈ ಮಾಡಿ ನೋಡಿ. ಕೆಲವೊಬ್ರು ಉಪವಾಸ ಟೈಮ್ನಲ್ಲಿ ಸಬ್ಬಕ್ಕಿ ಬಗರನ್ನು ತಗೊಳ್ತಿರ್ತೀರ ಅಲ್ವಾ, ಅಂಥವ್ರಿಗೆ ಈ ಒಂದು ದೋಸೆನೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಒಂದು ಚಟ್ನಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಈ ಒಂದು ಉಪವಾಸದ ದೋಸೆ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.